ರಾಮೇಶ್ವರಂ ಕೆಫೆಲ್ ಆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಟಾರ್ಗೆಟ್ ಬಿಜೆಪಿ ಆಫೀಸ್. ಆ ಒಂದು ಪ್ಲಾನ್ ಕೂಡ ಇತ್ತು, ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು, ಅದು ಕೂಡ ಬಿಜೆಪಿ ಕಚೇರಿ ಬಳಿ. ಬಿಜೆಪಿ ಕಚೇರಿಯ ಸ್ಫೋಟಕ್ಕೆ ಪಕ್ಕಾ ಸಂಚು ಮಾಡಲಾಗಿತ್ತು, ಅದು ಕೂಡ ಈಗ ಬಯಲಾಗಿದೆ. ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಈ ಸ್ಫೋಟಕ ಸಂಗತಿ ಬಯಲಾಗಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಬಳಿ ಒಂದು ಬಾಂಬ್ ಅನ್ನು ಇಡಬೇಕು ಅನ್ನೋದು ಇಲ್ಲಿ ಈ ರಾಮೇಶ್ವರಂ ಕೆಫೆ ಜೊತೆಗೆ ಸ್ಫೋಟಕ್ಕೆ ಬೈಕ್ ನಲ್ಲಿ ಬಾಂಬ್ ಅನ್ನ ತಂದು ಇಟ್ಟಿರೋದು ಬಯಲಾಗಿದೆ. ರಾಮ ಮಂದಿರ ಉದ್ಘಾಟನೆ ದಿನಾನೇ ಇಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಹುಸೇನ್ ಶಾಜಿ ಬಿಟ್ಟಿದ್ದಂತ ಬಾಂಬ್ ಇದು. ಬೈಕ್ ನಲ್ಲಿ ಬಂದು ಬ್ಯಾಗ್ ನಲ್ಲಿ ಆ ಬಾಂಬ್ ಅನ್ನ ತಂದು ಅಲ್ಲಿ ಪ್ಲೇಸ್ ಮಾಡಿದ್ರು. ಫೋನ್ ಸ್ವಿಚ್ ಆಫ್ ಮಾಡಿ ಮುಜಾವಿರ್ ಪರಾರಿ ಆಗಿದ್ದ. ಹುಸೇನ್ ಶಾಜಿ ಬಿಟ್ಟಿದ್ದಂತ ಬಾಂಬ್ ಇದು. ತುಮಕೂರು ಮಾರ್ಗ ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಆ ಮಾರ್ಗದ ಮೂಲಕ ಎಸ್ಕೇಪ್ ಆಗಿರೋದು. ಒಂದಷ್ಟು ದೂರದವರೆಗೆ ಪ್ರಯಾಣ ಮಾಡಿದಂತ ಬಾಂಬರ್ ಟಿವಿಯಲ್ಲಿ ನೋಡಿದ್ದ ವೇಳೆ ಎಲ್ಲಿಯೂ ಕೂಡ ಸುದ್ದಿ ಬಂದಿರಲಿಲ್ಲ. ಹೀಗಾಗಿ ಮತ್ತೆ ಬಿಜೆಪಿ ಕಚೇರಿ ಬಳಿ ಮುಜಾವಿರ್ ಬರ್ತಾನೆ. ತಾನು ಇಟ್ಟಿದ್ದ ಬಾಂಬ್ಗಾಗಿ ಅಲ್ಲಿ ಹುಡುಕಾಟ ನಡೆಸಿದ್ದಾನೆ. ಹುಡುಕಾಟದ ವೇಳೆ ಎಲ್ಲೂ ಕೂಡ ಬೈಕ್ ಮಾತ್ರ ಸಿಕ್ಕಿರಲಿಲ್ಲ. ಬಾಂಬ್ನ ಟೈಮರ್ನ ಬಳಸಿದಂಥ ಬ್ಯಾಟ್ರಿ ಏನಿದೆ ಆ ಟೈಮರ್ನಲ್ಲಿ ಅದು ಕಡಿಮೆ ಆಗಿತ್ತು, ಹಾಗಾಗಿ ಬ್ಲಾಸ್ಟ್ ಆಗಿಲ್ಲ ಅಂತ. ಇದೀಗ ಬಿಜೆಪಿ ಕಚೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಈಗ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಚಾರ್ಜ್ ಶೀಟ್ ನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯನ್ನ ಬಳಿ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಲು ಮತ್ತು ಆ ಬಾಂಬು ಯಾಕೆ ಬ್ಲಾಸ್ಟ್ ಆಗಿಲ್ಲ ಅನ್ನೋ ಒಂದು ಕಾರಣಗಳನ್ನು ಸಹ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿ ಬಳಿ ಇದ್ದೀನಿ. ಈ ಒಂದು ಕಚೇರಿ ಬಳಿಯೇ ಆ ಒಂದು ಎನ್ಐಎ ಅಧಿಕಾರಿಗಳು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಪ್ರಮುಖ ಆರೋಪಿಯಾಗಿರುವಂತಹ ಮುಸಾವಿರ್ ಹುಸೇನ್ ಈ ಒಂದು ಕಚೇರಿಯ ಮುಂಭಾಗ ಒಂದು ಬೈಕನ್ನು ನಿಂತಿರುತ್ತೆ. ಅಂದರೆ ಜನವರಿ 22ನೇ ತಾರೀಕು ಅಂದರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗಿಂತ 2 ತಿಂಗಳ ಮುಂಚೆನೇ ಇಲ್ಲಿ ಬಾಂಬನ್ನ ಮುಂದಾಗಿರ್ತಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇರುತ್ತೆ. ಈ ವೇಳೆಯಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಈ ಸಂಭ್ರಮಾಚರಣೆ ವೇಳೆ ಬಾಂಬನ್ನ ಸ್ಫೋಟ ಮಾಡಬೇಕು ಅಂತ ಹೇಳಿ ಮುಸಾವಿರ್ ಹುಸೇನ್ ಚೆನ್ನೈಯಲ್ಲಿ ಇತರ ಆರೋಪಿಗಳೊಂದಿಗೆ ಸೇರ್ಕೊಂಡು ಬಾಂಬನ್ನ ತಯಾರಿಸಿ ಇಲ್ಲಿ ತಗೊಂಡು ಬಂದಿರ್ತಾನೆ. ಇಲ್ಲಿ ಬಂದವನೇ ಇಲ್ಲಿ ಎದುರುಗಡೆ ನಿಂತಿದ್ದಂತಹ ಬೈಕ್ನಲ್ಲಿ ಒಂದು ಬ್ಯಾಗ್ನಲ್ಲಿ ಬಾಂಬನ್ನ ಇಟ್ಟು ತೆರಳಿರ್ತಾನೆ. ಆ ತೆರಳಿದ ನಂತರ ತುಮಕೂರು ಮಾರ್ಗವಾಗಿ ಹೋಗಬೇಕಾದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿರೋ ವಿಚಾರ ಯೂಟ್ಯೂಬಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಆಗಿರ್ಬೋದು, ಎಲ್ಲೂ ಸಹ ಬಂದಿರಲ್ಲ. ಅಂದರೆ ಆ ಸುದ್ದಿ ಹೊರಗಡೆ ಬಂದಿರಲ್ಲ. ಯಾಕಂತ ಹೇಳಿದ್ರೆ ಅದು ಬಾಂಬ್ ಕೂಡ ಇಲ್ಲಿ ಬ್ಲಾಸ್ಟ್ ಆಗಿರಲ್ಲ. ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ವಾಪಸ್ಸು ಮುಸಾವಿರ್ ಹುಸೇನ್ ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಬಾಂಬ್ ಇಟ್ಟಿದ್ದಂತಹ ಬ್ಯಾಗ್ ಕೂಡ ಇರಲ್ಲ, ಜೊತೆಗೆ ಬೈಕ್ ಕೂಡ ಇರಲ್ಲ. ಹೀಗಾಗಿ ಇಲ್ಲಿಂದ ಮತ್ತೆ ಆತ ವಾಪಸ್ ತೆರಳುತ್ತಾನೆ. ಆದರೆ ಯಾವಾಗ ರಾಮೇಶ್ವರಂ ಕೆಫೆ ಬಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ತದನಂತರ ಮುಸಾವಿರ್ ಹುಸೇನ್ ಮತ್ತು ಇತರ 3 ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಆಗ ಎನ್ಐಎ ಅಧಿಕಾರಿಗಳು ಅವ್ರನ್ನ ವಿಚಾರಣೆ ಮಾಡಿದಾಗ ಬಿಜೆಪಿ ಕಚೇರಿ ಬಳಿ ಬಾಂಬ್ ಅನ್ನ ಸ್ಫೋಟ ಮಾಡಲು ಪ್ಲಾನ್ ಮಾಡಿದಂತಹ ವಿಚಾರ ಕೂಡ ಬಯಲಾಗುತ್ತೆ. ಜೊತೆಗೆ ಅದು ಯಾಕೆ ವಿಫಲ ಆಯಿತು ಅನ್ನೋದು ಕೂಡ ಬಯಲಾಗುತ್ತೆ. ಈ ಒಂದು ವಿಫಲ ಯಾಕಾಗಿತ್ತು ಅಂತ ಹೇಳಬೇಕಾದ್ರೆ ಆತ IED ಬಾಂಬನ್ನು ಏನಿಟ್ಟಿರ್ತಾನೆ ಆ ಒಂದು ಬ್ಯಾಟ್ರಿ ಏನಿರುತ್ತೆ, ಟೈಮರ್ಗೆ ಸೆಟ್ ಮಾಡಿದಂತಹ ಬ್ಯಾಟ್ರಿ ಕೆಪಾಸಿಟಿ ಕಡಿಮೆ ಇರುತ್ತೆ. ಹೀಗಾಗಿ ಟೈಮ್ಗೆ ಸೆಟ್ ಮಾಡಿದ್ದಂತಹ ಒಂದು ಟೈಮರೇ ಸೆಟ್ ಮಾಡಿದ್ದಕ್ಕೂ ಮತ್ತು ಆ ಒಂದು ಬಾಂಬು ಬ್ಯಾಟ್ರಿ ಖಾಲಿಯಾಗೋದಕ್ಕೂ ನಡುವೆ ವ್ಯತ್ಯಾಸ ಇದ್ದ ಕಾರಣಕ್ಕಾಗಿ ಬಾಂಬ್ ಬ್ಲಾಸ್ಟ್ ಆಗದೆ ವಿಫಲ ಆಗಿದೆ ಅವರ ಪ್ಲ್ಯಾನು ಅಂತ ಹೇಳಿ ಆತ ಹೇಳಿರ್ತಾನೆ. ಈ ಒಂದು ಮಾಹಿತಿಗಳನ್ನು ಸಹ ಪೊಲೀಸರು ಎನ್ಐಎ ಅಧಿಕಾರಿಗಳಿಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಈ ಒಂದು ಸುದ್ದಿ ಯಾವಾಗ ಹೊರಗಡೆ ಬರುತ್ತೆ, ಭಾರತೀಯ ಜನತಾ ಪಾರ್ಟಿ ಮಲ್ಲೇಶ್ವರಂ ಕಚೇರಿಯ ಬಳಿ ಪೊಲೀಸರ ಭದ್ರತೆ ಕೂಡ ಹೆಚ್ಚಾಗಿದೆ. ಅಂದರೆ ಮುಂಚೆನೂ ಸಹ ಭದ್ರತೆ ಇತ್ತು, ಆದರೆ ಮುಂಚೆಗಿಂತನೂ ಸಹ ಹೆಚ್ಚಿನ ಭದ್ರತೆ ಅಂದರೆ ವಿತ್ ವೆಪನ್ನು ಇಲ್ಲಿ ಪೊಲೀಸರನ್ನ ಈಗ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಮಲ್ಲೇಶ್ವರಂ ಪೊಲೀಸ್ ಸಿಬ್ಬಂದಿಗಳನ್ನು ಹೆಚ್ಚಿದಾಗಿ ನಿಯೋಜನೆಯನ್ನು ಮಾಡಲಾಗಿದ್ರೆ 24/7 ಇಲ್ಲಿ ಭದ್ರತೆ ನೀಡೋದಕ್ಕೋಸ್ಕರ. ಇನ್ನು ಕಚೇರಿ ಒಳಗಡೆ ಸಹ ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಸಹ ಕೆಲವೊಂದು ಇನ್ಸ್ಟ್ರಕ್ಷನ್ನ ಪೊಲೀಸರು ಕೊಟ್ಟಿದ್ದು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿ ಬೆಂಗಳೂರು ಪೊಲೀಸರು ಸಹ ಎಚ್ಚೆತ್ತುಕೊಂಡಿದ್ದಾರೆ. ಕ್ಯಾಮರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.